175 ವರ್ಷ ಇತಿಹಾಸ ಇರೋ ಧಾರವಾಡ ಪೇಡನ ನಾವಿವಾಗ ಧಾರವಾಡಗೆ ಹೋಗಿ ತಿನ್ಬೇಕಂತ ಇಲ್ಲ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ನಮ್ಮನೇಲೆ ಧಾರವಾಡ ಪೇಡ ಹೆಂಗ್ ಮಾಡೋದು ನೋಡೋಣ ಬನ್ನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ಒಂದ್ ದಪ್ಪ ತಳ ಇರೋ ಪಾತ್ರೆಗೆ 1 ಸ್ಪೂನ್ ತುಪ್ಪನ ಸೇರ್ಸೋಣ. ತುಪ್ಪ ಕರ್ಗಿದಾದ್ಮೇಲೆ 2 ಕಪ್ ಹಾಲಿನ ಪುಡಿನ ಸೇರಿಸ್ಕೊಳ್ಳೋಣ. ಆದಷ್ಟು ಸಕ್ಕರೆ ಪುಡಿ ಬೆರ್ಸಿಲ್ದೇ ಇರೋ ಹಾಲಿನ ಪುಡಿ ತಗೊಳ್ಳಿ. ನೀವು ಧಾರವಾಡ ಪೇಡನ ಎಷ್ಟೊಂದ್ ಸಲ ತಿಂದಿರ್ಬೋದು, ಆದ್ರೆ ಅದು ಹೆಂಗ್ ಫೇಮಸ್ ಆಗಿದ್ದು, ಎಲ್ಲಿಂದ ಹುಟ್ಟಿದ್ದು ಅಂತ ನಿಮಗ್ ಗೊತ್ತಿಲ್ಲ ಅಲ್ವಾ. ನಮ್ ಧಾರವಾಡದ ಲೈನ್ ಬಜಾರ್ನಾಗ ನಮ್ ಧಾರವಾಡ ಪೇಡ ಹೆಂಗ್ ಫೇಮಸ್ ಆಯ್ತಂತ ನಿಮಗ್ ತಿಳಿಸ್ತೀನಿ ಬರ್ರಿ. ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಅನ್ಕೊಂಡಿದ್ದಕ್ಕಿಂತ ಇದ್ರ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇದನ್ನ ಸಣ್ಣಕ್ಕೆ ಇಟ್ಕೊಂಡು ಹಾಲಿನ ಪುಡಿನ ಹುರ್ಕೊಳಕ್ ಸ್ಟಾರ್ಟ್ ಮಾಡೋಣ. ಕತೆ ಶುರು ಆಗಿದ್ದು ಸುಮಾರು 175 ವರ್ಷದ ಹಿಂದೆ, ಅಂದ್ರೆ 19ನೇ ಶತಮಾನದಲ್ಲಿ. ಉತ್ತರ ಪ್ರದೇಶದ ಉನಾನೋ ಎಂಬ ಊರಲ್ಲಿ ಪ್ಲೇಗ್ ಅಂತ ಒಂದ್ ಕಾಯಿಲೆ ಹರಡಿರುತ್ತೆ. ಅವಾಗ ಇಡೀ ಊರೇ ಖಾಲಿ ಮಾಡೋ ಪರಿಸ್ಥಿತಿ ಬಂದಿರುತ್ತೆ. ಅವಾಗ ಶ್ರೀರಾಮ್ ರತನ್ ಸಿಂಗ್ ಠಾಕೂರ್ ಅವರು ನಮ್ ದಕ್ಷಿಣ ಭಾರತ ಕಡೆಗೆ ವಲಸೆ ಬರ್ತಾರೆ. ಅವ್ರು ವಲಸೆ ಬಂದ್ ನೆಲೆಸಿದ್ದೆ ನಮ್ ಧಾರವಾಡಲ್ಲಿ. ಉರಿ ತುಂಬಾ ಜಾಸ್ತಿ ಇಟ್ಕೊಳ್ಬೇಡಿ, ಸಣ್ಣ ಉರಿಲೇ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಶ್ರೀರಾಮ್ ರತನ್ ಸಿಂಗ್ ಠಾಕೂರ್ ಕುಟುಂಬದವ್ರೇನೋ ವಲಸೆ ಬರ್ತಾರೆ, ಆದ್ರೆ ಅವ್ರ ಹೊಟ್ಟೆ ಪಾಡಿಗೆ ಏನಾರು ಮಾಡ್ಬೇಕಲ್ಲ. ಇವ್ರ ಕುಟುಂಬದವರು ಮೂಲತಃ ಹಲ್ವಾಯಿಗಳು, ಅಂದ್ರೆ ಸಿಹಿ ತಯಾರಕರು ಅಂತ ಹೇಳ್ಬೋದು. ಹಾಗಾಗಿ ಅವ್ರಿಗೆ ಪೇಡ ಮಾಡಕಲೆ ಅವ್ರ ಕುಟುಂಬದವ್ರಿಂದ ಬಂದಿತ್ತು. ಧಾರವಾಡಕ್ ಬಂದಿರೋ ಹೊಸರಲ್ಲಿ ಇವರು ಪೇಡನ ಮಾಡ್ಕೊಂಡು ಧಾರವಾಡ ಬೀದಿಲಿ ವ್ಯಾಪಾರ ಮಾಡ್ತಿದ್ರು. ಅವಾಗ ಯಾರಕ್ ತಾನೇ ಗೊತ್ತಿತ್ತು ಧಾರವಾಡ ಪೇಡ ಇಷ್ಟ ಫೇಮಸ್ ಆಗತ್ತೆ ಅಂತ. ಇವಾಗ ನಿಮ್ಮೆಲ್ರಿಗೂ ಅನ್ನಿಸ್ತಿರ್ಬೋದು, ಬೇರೆ ಪೇಡಗೂ ಧಾರವಾಡ ಪೇಡಗೂ ಏನ್ ವ್ಯತ್ಯಾಸ ಇದೆ ಅಂತ. ಪೇಡ ಸಾಮಾನ್ಯವಾಗಿ ಬಿಳಿ ಬಣ್ಣ ಇಲ್ಲ ಹಳದಿ ಬಣ್ಣ ಇರುತ್ತೆ, ಆದ್ರೆ ಧಾರವಾಡ ಪೇಡ ಆಕರ್ಷವಾದ ಕಂದು ಬಣ್ಣ ಇರುತ್ತೆ. ರಾಮ್ ರತನ್ ಸಿಂಗ್ ಠಾಕೂರ್ ಹಾಕೊಟ್ಟ ಈ ಬುನಾದಿಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದವರು ಅವ್ರ ಮೊಮ್ಮಗ ಬಾಬು ಸಿಂಗ್ ಠಾಕೂರ್. ಬಾಬು ಸಿಂಗ್ ಠಾಕೂರ್ ಅವ್ರ ಕಾಲದಲ್ಲಿ ಈ ಪೇಡ ಹೆಂಗ್ ಫೇಮಸ್ ಆಯ್ತು ಅಂದ್ರೆ, ಅಂಗಡಿ ತೆಗಿಯೋ ಮುಂಚೆನೆ ಜನರೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ರಂತೆ. ಅವ್ರ ಅಂಗಡಿ ಚಿಕ್ಕದಾಗಿದ್ರು ಅವ್ರ ವ್ಯಾಪಾರ ಮಾತ್ರ ತುಂಬಾ ಜೋರಾಗಿ ನಡೀತಿತ್ತು. ಜನರ ಲೈನು ಎಷ್ಟು ಉದ್ದ ಇರ್ತಿತ್ತಂದ್ರೆ ಆ ಏರಿಯಾಗೆ ಜನರು ಲೈನ್ ಬಜಾರ್ ಅಂತಾನೆ ಕರೆಯಕ್ ಶುರು ಮಾಡಿದ್ರು. ಈಗ್ಲೂ ನೀವು ಧಾರವಾಡಕ್ಕೆ ಹೋಗಿ ಧಾರವಾಡ ಪೇಡ ಎಲ್ ಸಿಗುತ್ತೆ ಅಂತ ಕೇಳಿದ್ರೆ ಎಲ್ಲಾರು ಲೈನ್ ಬಜಾರ್ಗೆ ಹೋಗಿ ಅಂತಾನೆ ಹೇಳ್ತಾರೆ. ನಾವು 2 ಕಪ್ ಹಾಲಿನ ಪುಡಿ ತಗೊಂಡಿರೋದ್ರಿಂದ ಇವಾಗ 1 ಕಪ್ ಹಾಲ್ ಬೇಕಾಗತ್ತೆ. ಸ್ವಲ್ಪನೇ ಹಾಲ್ನ ಸೇರಿಸ್ಕೊಂಡು ಒಂದ್ ಹದಕ್ಕೆ ತಂದ್ಕೊಳ್ಬೇಕು. ನಾವೀಗ ಧಾರವಾಡ ಪೇಡ ಬರೀ ರುಚಿಗಷ್ಟೇ ಅಲ್ಲ, ಅವ್ರು ಕೊಡೋ ಗುಣಮಟ್ಟಕ್ಕೂ ಹೆಸರುವಾಸಿ. ಇದೇ ಕಾರಣಕ್ಕೆ ನಮ್ ಭಾರತ ಸರ್ಕಾರ ಧಾರವಾಡ ಪೇಡಕ್ಕೆ GI ಟ್ಯಾಗ್ ಮಾನ್ಯತೆ ನೀಡಿದೆ, ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಅಂದ್ರೆ ಧಾರವಾಡ ಹೆಸರಲ್ಲಿ ಇವರು ನಕಲಿ ಪೇಡ ಮಾಡಂಗಿಲ್ಲ. ಧಾರವಾಡ ಪೇಡ ನಮ್ ಭಾರತದ ಬೌದ್ಧಿಕ ಆಸ್ತಿ. ತುಂಬಾ ಹಾಲ್ನ ಸೇರಿಸ್ಕೊಳಕ್ ಹೋಗ್ಬೇಡಿ, ಇದೊಂದ್ ಸ್ವಲ್ಪ ಉದ್ರುದ್ರಾಗೆ ಇರ್ಬೇಕು, ಯಾಕಂದ್ರೆ ಸಕ್ಕರೆ ಸೇರ್ಸಿದ್ಮೇಲೆ ಇದು ಇನ್ನ ಸ್ವಲ್ಪ ಮೆತ್ತಗಾಗತ್ತೆ. ಕಂಪ್ಲೀಟ್ ಆಗಿ ತಣ್ಣಕ್ಕಾದ್ಮೇಲೆ 3/4 ಕಪ್ ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಬೈ ಚಾನ್ಸ್ ನೀವು ಹಾಲಿನ ಪುಡಿನಲ್ಲಿ ಶುಗರ್ ಕಂಟೆಂಟ್ ಇರೋದ್ ತಗೊಂಡಿದ್ರೆ ಇಲ್ಲಿ ಸಕ್ಕರೆ ಪುಡಿನ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಸಕ್ಕರೆ ಪುಡಿ ಸೇರಿಸಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಸಕ್ಕರೆ ಪುಡಿ ಸೇರಿಸಿದ್ಮೇಲೆ ಇದು ಕಂಪ್ಲೀಟ್ ಆಗಿ ತಣ್ಣಕ್ಕಾಗಬೇಕು. ಆಮೇಲೆ ಇದನ್ನ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ತರನಾರು ಮಾಡ್ಕೊಳ್ಬಹುದು, ಇಲ್ಲ ನಿಮ್ಗೆ ಯಾವ ತರ ಬೇಕೋ ಆ ತರ ಉಂಡೆ ಮಾಡ್ಕೊಂಡು ಸಕ್ಕರೆ ಪುಡಿನಲ್ಲಿ ಒಡ್ಸ್ಕೊಳ್ಬೇಕು. ಒಂದ್ ಕಹಿ ಘಟನೆ ಈ ತರದ್ ಒಂದ್ ಸಿಹಿ ತಿನ್ಸಕ್ ಕಾರಣವಾಯ್ತು ಅಂದ್ರೆ ಕಾಲದ ಮಹಿಮೆ ಎಂತದ್ದು ಅಲ್ಲ. ನಿಮ್ಗೂ ಕೂಡ ಧಾರವಾಡ ಪೇಡ ಇಷ್ಟನಾ? ನೀವ್ ಯಾವತ್ತಾರು ಲೈನ್ ಬಜಾರ್ ಕ್ಯೂನಲ್ಲಿ ನಿಂತ್ಕೊಂಡು ಧಾರವಾಡ ಪೇಡನ ತಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ಮೇಲೆ ಆ ಜಂಜಾಟನೆ ಬೇಡ. ನಿಮ್ ಮನೇಲಿ 3 ಇಂಗ್ರೀಡಿಯೆಂಟ್ ಇದ್ರೆ ಸಾಕು, ಈಸಿಯಾಗಿ ಧಾರವಾಡ ಪೇಡನ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಸ್ವೀಟಿನ ಹಿಸ್ಟ್ರಿ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ.